ಗೈಸ್ ವೆಲ್ಕಮ್ ಬ್ಯಾಕ್ ಅಗೇನ್. ಸ್ವಾಗತ ಎಲ್ಲರೂ ಹೊಸ ವಿಡಿಯೋಗೆ. ಹೋದ ವರ್ಷ ಆಡಿದ್ದ ಅಕ್ಕಿಗಳನ್ನ ಬಿಡ್ತಾ ಇದ್ವಿ, ರೆಡಿ ಮಾಡಿಬಿಟ್ಟು ಅಂದರೆ ಕಳೆ ಎಲ್ಲ ಮಾಡಿಬಿಡ್ತಾ ಇದ್ವಿ. ಸೊ ಅದ್ರಲ್ಲಿ ಒಂದಕ್ಕಿ ಇವಾಗ ಬಿಟ್ಟೆ, ಅಂದರೆ ಎಷ್ಟು ಕೂಡ ಎಲ್ಲ ಬಿಟ್ಟೆ. ರೆಕ್ಕೆ ಫುಲ್ಲು ಟೈಟ್ ಇರುತ್ತೆ ಗೈಸ್, ನೋಡ್ಕೊಂಬಿಡಿ ಹುಷಾರಾಗಿ. ರೆಕ್ಕೆ ಫುಲ್ ಟೈಟ್ ಇರುತ್ತೆ, ಯಾಕಂದರೆ 1 ವರ್ಷದಿಂದ ಅಕ್ಕಿಗಳು ರೆಸ್ಟಲ್ಲಿ ಇರ್ತಾವಲ್ವ, ಏನು ಹೇಳ್ರಿ, ಫುಲ್ ಟೈಟ್ ಇರುತ್ತೆ. ನೋಡಿ ಇಲ್ಲೋ ಕೆಳಗಡೆ ಹೋಗಿ ಬಿದ್ದೋಯ್ತು ಪಾಪ, ಆರೋಗ್ಯ ಆಗಿಲ್ಲ. ಸೊ ವಾಪಸ್ ಛತ್ರಿ ಓಯ್ ಆರಾಮಾಗಿಡಿ ಎಬ್ರಿಸ್ಲೇ ಬೇಡ. ಎತ್ಕೊಬಾ, ಛತ್ರಿ ಮೇಲೆ ಬಿಟ್ಬಿಡ, ಎತ್ಕೊಂಬ. ಸೊ ಫುಲ್ಲು ರೆಕ್ಕೆ ಟೈಟ್ ಇತ್ತು ಪಾಪ, ಅಕ್ಕಿ ಬಿದ್ದೋಯ್ತು. ಆರಕ್ಕೆ ಹಾಕ್ತಾರೆ, ಅದಕ್ಕೆ ಒಂದು ಫುಲ್ ಹಿಂಗೆ ರೋಲ್ ಆಗ್ತೈತೆ ಅಕ್ಕಿ. ಅದು ಅದನ್ನ ಬಿಡ್ಬೇಕು ಅಂದ್ಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ ವೆಯ್ಟ್ ಮಾಡ್ತಾಯಿದ್ವಿ. 2 ಅಕ್ಕಿಗಳು ಹಾರ್ಕೊಂಡೇ ಇತ್ತು, ಅದು ಇಲ್ಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ ಗೈಸ್. ಅಕ್ಕಿ ಬಿದ್ದೋಗಿ ಎತ್ಕೊಂಬಂದೆಲ್ಲ ಆಯಿತು. ಸೊ ಅದಾದಮೇಲೆ ಇನ್ನೊಂದು ಅಕ್ಕಿ ಬಿದ್ದೋಗಿತ್ತು, ಆಮೇಲಿಂದ ವೀಡಿಯೋ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಗುರು. ಸೊ ಅದೇನೋ ಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಆಯಿತು, ಓಕೆ. ನಾನು ನೋಡಿ ಆ ಅಕ್ಕಿ ಅಲ್ಲಿ ಬಿದ್ದೋಗಿತ್ತು. ಇಲ್ಲಿ ಗೊತ್ತಾ, ಇಲ್ಲಿಂದ ಆರಿಸಿದ ಅಕ್ಕಿ ಫುಲ್ಲು, ಅಂದರೆ ಯಾವುದೋ ಅಕ್ಕಿನ ಬಿಡೋಕೆ ಯಾವುದೋ ಅಕ್ಕಿನ ಬಿಟ್ಬಿಡೆ ನಾನು. ಅಲ್ಲಿ ಬಿದ್ದೋಯ್ತು, ಸೀಟ್ ಮೇಲೆ ಬಿತ್ತು, ಅಲ್ಲಿಂದ ವಾಪಸ್ ಮರದ ಮೇಲೆ ಬಂತು. ಸೊ ಮರದಿಂದ ಆಮೇಲೆ ಇಳಿಸಿ ಎಲ್ಲ ಕೆಳಗಡೆ ಹೋಯ್ತದು. ಸೊ ಅದು ಬೇಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಐತೆ ನೋಡಿ, ಮಸಾಲ ಐತೆ, ಓಕೆ. ನಾವು ವೀಡಿಯೋ. ಸೊ ಇವಾಗ ಹೊಸ ಬಟ್ಟೆಗಳನ್ನೆಲ್ಲ ಕಳ್ಳ ಮಾಡೋಕ್ಕಾಗ್ತಿದ್ರಿ, ಬೇರೆ ರೀತಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಳ್ಳ ಮಾಡೋಕ್ಕಾಗ್ತಿದ್ರಿ. ಸೊ ಇದನ್ನ ನೀವು ಬೇಕಂದರೆ ಟ್ರೈ ಮಾಡಿ, ಯೂಸ್ಫುಲ್ಲು ಜಾಸ್ತಿನೇ ಆಗುತ್ತೆ. ಯಾಕಂತಂದರೆ ನಾವು ಈ ಥರ ಜಾಂಪಲ್ಲಿ ಇಟ್ಟು ಕಳ್ಳ ಮಾಡ್ತೀವಲ್ಲ, ದೊಡ್ಡ ಅಕ್ಕಿನೆಲ್ಲ ಈ ಥರ ಜಾಂಪಲ್ಲಿ ಇಟ್ಟು ಕಳ್ಳ ಮಾಡ್ತಾಯಿದ್ವಿ. ಅದೇ ನೀವು ಪಟ್ಟಗಳನ್ನ ನೋಡ್ಬೋದು ಇಲ್ಲಿ ಯಾವ ರೀತಿ ಕಳ್ಳ ಮಾಡ್ತಾಯಿದ್ದೀವಿ ಅಂದರೆ, ನಾವು ನೋಡಿ ಈ ಥರ ದಾರ ಕಟ್ಬಿಟ್ಟಿದ್ದೀವಿ ಕಾಲಿಗೆ, ಓಕೆನಾ. 2 ಸೈಡು ದಾರ ಕಟ್ಬಿಟ್ಟು, ಸೊ 2 ಕಡೆನೂ ದಾರ ಕಟ್ಬಿಟ್ಟು ಒಂದು ಇಷ್ಟಿಷ್ಟು ಉದ್ದ ಬಿಟ್ಟಿದ್ದೀವಿ. ಸೊ ಇವಕ್ಕೆ ಛತ್ರಿ ಮೇಲೆ ಓಡಾಡೋಕ್ಕೂ ಆರಾಮಾಗೈತೆ, ಓಕೆನಾ. ಒಂದು 3 ಪಟ್ಟಾಗಿ ಈ ಥರ ಮಾಡಿದ್ದೀನಿ, ಒಂದು 3 ಪಟ್ಟ, ಓಕೆನಾ. ಎಲ್ಲ ಪಟ್ಟಗಳಿಗೆ ಮಾಡಿರೋದು ನಾನು. ಸೊ ನೋಡಿ, ಇದೊಂದು ಪಟ್ಟ, 2 ತಿರಾವಲ್ಲು, ಇದೊಂದು, ಓಕೆನಾ. ಸೊ ಅವಾಗೇನಾಗುತ್ತೆ, ಅಕ್ಕಿಗಳು ಇದರಿಂದ ಅಡ್ವಾಂಟೇಜು ಜಾಸ್ತಿ ಇದೆ ಗೈಸ್. ಒಂದು ಏನು ಅಂತಂದರೆ ಅಕ್ಕಿಗಳು ಬೇಗ ಕಳ್ಳ ಆಗ್ತಾವೆ ನಮಗೆ, ಓಕೆನಾ. ಸೊ ಅದೊಂದು ಅಡ್ವಾಂಟೇಜು, ಹಾಂ. ಯಾಕಂತಂದರೆ ಛತ್ರಿ ಮೇಲೆ ರೂಢಿ ಆಗುತ್ತೆ, ಛತ್ರಿ ಮೇಲೆ ಜಾಸ್ತಿ ರೂಢಿ ಆಗುತ್ತೆ. ಯಾಕಂದರೆ ಅಕ್ಕಿ ಛತ್ರಿ ಮೇಲೆ ಬಿದ್ದಿರುತ್ತೆ ನೋಡಿರಿ ಯಾವಾಗ್ಲೂ, ಇದು ಹಾಕಿರೋದ್ರಿಂದ ಛತ್ರಿ ಮೇಲೆ ಇರುತ್ತೆ. ಇನ್ನೊಂದೇನಂತಂದರೆ ನಾವು ಈ ಥರ ಬರ್ತಾ ಇರ್ತೀವಿ, ಅದಕ್ಕೆ ಎದ್ದು ಕೂತ್ಕೊಂಡು ಸುಸ್ತಾಗಿರುತ್ತೆ. ಇನ್ನೊಂದು ಅಭ್ಯಾಸನೂ ಆಗಿರುತ್ತೆ. ಏನು ಅಂತಂದರೆ ಅಕ್ಕಿಗಳು ಗಾಬರಿ ಬೀಳಲ್ಲ ಜಾಸ್ತಿ ನಮಗೆ. ಯಾಕಂತಂದರೆ ನಾವು ಗಾಬರಿ ಬೀಳಿಸ್ಕೊಂಬರೋದು ಅಕ್ಕಿಗಳನ್ನ. ನಮಗೆ ಸೀಸನ್ ಟೈಮಲ್ಲೆಲ್ಲ ಓಡಿಸ್ಬೇಕಾದ್ರೆ ಅಕ್ಕಿನ ಇಳಿಸ್ಕೊಬೇಕು, ಕಡಲೆಗಳು ಕೊಡ್ತಾ ಇರಬೇಕು. ಸೊ ಈ ಥರ ರಿಸ್ಕ್ ಆಗಬಾರ್ದು ಅಂದರೆ ನೋಡಿ, ಈ ಥರ ಟ್ರೈ ಮಾಡಿದ್ರೆ ನಿಮಗೆ ಅಕ್ಕಿಗಳು ಜಾಸ್ತಿ ಗಾಬರಿ ಬೀಳಲ್ಲ. ಅಕ್ಕಿಗಳು ಆರಾಮಾಗಿ ಛತ್ರಿ ಮೇಲಿದ್ರೆ ಕೈಗೆಲ್ಲ ಸಿಗ್ತವೆ. ಸೊ ಅದೊಂದು ನಿಮಗೆ ಈಸಿಯಾಗಿರುತ್ತೆ, ಓಕೆನಾ. ಸೊ ಅದು ಬಿಟ್ಟರೆ ಇದೊಂದು ದೊಡ್ಡ ಅಕ್ಕಿ ಕಳ್ಳ ಮಾಡ್ತಾಯಿದ್ದೀನಿ. ಇದು ಇನ್ನು ಸಂಡೇ ಇದೊಂದು ಮತ್ತು ಇದು ಕೂಡ ಸಂಡೇ, ಇದು 4 ಅಕ್ಕಿ, 5 ಅಕ್ಕಿ, ಟೋಟಲ್ 5 ಅಕ್ಕಿಗಳು ಸಂಡೇ ರಿಲೀಸ್ ಆಗ್ತಾವೆ, ಓಕೆನಾ. ಇದೆಲ್ಲ ಇವಾಗ ಓಡಿಸ್ತಾ ಇರೋ ಅಕ್ಕಿಗಳೇ. ಒಂದು ರೌಂಡ್ ಓಡಿಸೋಣ, ಇದೆಲ್ಲ ಒಂದು ರೌಂಡ್ ಓಡಿಸೋಣ. ಭಯನೇ ಇಲ್ವಾ ನಿಂಗೆ? ಛತ್ರಿ ಆಯ್ತು, ಇದೆಲ್ಲ ಓಡಿಸ್ತಾ ಇರೋದು ಇವಾಗ. ಓಡಿಸಿ ಕುಂಚ್ಕೊಬೇಕು ಈ ಥರ. ಎತ್ತೋ ಇನ್ನ ಮೇಲೆ ಬಾಜಿ ಮಾಡ್ತಾಯಿದ್ದೆ ನೋಡಿ. ಈ ಥರ ಜಾಂಪ್ ಸೆಟಪ್ ಮಾಡಿದ್ದೀನಿ ಇವಾಗ ನಾನು. ಇನ್ನೂ ಒಂದು ಜಂಪ್ ಹಾಕಬೇಕಿತ್ತು, ಬಟ್ ಅಕ್ಕಿಗಳ ಪಟ್ಟಗಳಿಗೆ ಜಾಗ ಆಗಲ್ಲ ನಿಂತ್ಕೊಳ್ಳೋಕ್ಕೆ, ಅದರಿಂದ ಇನ್ನೊಂದು ಜಂಪ್ ಹಾಕಲಿಲ್ಲ ನಾನು. ಕೆಳಗಡೆ 2 ಜಂಪ್ ಕಟ್ಟಿದ್ದೀನಿ, ಮೇಲ್ಗಡೆ 1 ಜಂಪ್ ಹಾಕಿದ್ದೀನಿ. ದೊಡ್ಡ ಜಂಪಲ್ಲಿ 2 ಪಾರ್ಟಿಷನ್ ಮಾಡಿದ್ದೀನಿ. ಇನ್ನೊಂದು ದೊಡ್ಡ ಜಂಪ್ ಇದೆ, ಸಾಕು ಇನ್ನೊಂದು ದೊಡ್ಡ ಜಂಪ್ ಐತೆ, ಅದರಲ್ಲಿ 3 ಪಾರ್ಟಿಷನ್ ಮಾಡಿದ್ದೀನಿ. ಒಂದೇ ಸಲ 5 ಅಕ್ಕಿನ ಆರಾಮಾಗಿ ಕಳ್ಳ ಮಾಡ್ಕೊಬೋದು. ಒಂದು ಬಿಡಬೇಕಾದ್ರೆ ಏನು ಮಾಡಿ, ಒಬ್ಬರು ನಿಂತ್ಕೊಳ್ಳಿಲ್ಲ ಅಂತಂದರೆ ಇನ್ನೆಲ್ಲ ಕೆಳಗಡೆ ನಿಂತ್ಕೊಂಡ್ಬಿಡಿ. ಯಾಕೆಂತಂದರೆ ಅಕ್ಕಿಗಳು ಗಾಬರಿಯಿಂದ ಕೆಳಗಡೆ ಇಳಿಯೋಕೆ ಹೋಗಲ್ಲ. ಇದಕ್ಕೆ ಈ ಥರ ಬಾಲ ಕಟ್ಬಿಟ್ಟು ಬಿಟ್ಟಿದ್ದೀನಿ, ಓಕೆನಾ. ನೋಡಿ ಸೆಂಟ್ರಲ್ಲಿ ಲಾಕ್ ಮಾಡಿದ್ದೀನಿ, ಕುಚ್ಚು ಥರ ಲಾಕ್ ಮಾಡಿದ್ದೀನಿ ಸೆಂಟ್ರಲ್ಲಿ. ಅದು ಲಾಕ್ ಮಾಡ್ಬಿಟ್ಟು ಬಿಟ್ಟಿದ್ದೀನಿ. ಸ್ಟಾರ್ಟಿಂಗು ಅದೇ ಹೇಳೋದಷ್ಟೇ, ಸ್ಟಾರ್ಟಿಂಗ್ ಬಿಡಬೇಕಾದ್ರೆ ಹೆಂಗೆ ಬಿಡಬೇಕು ಅಂತ ಕೇಳ್ತೀರ ತುಂಬ ಜನ. ಸ್ಟಾರ್ಟಿಂಗ್ ಬಿಡಬೇಕಾದ್ರೆ ಏನು ಮಾಡಿ, ದೊಡ್ಡ ಅಕ್ಕಿನ ಆಗಿರಲಿ ಪಟಾನ ಆಗಿರಲಿ, ಸೊ ನೀವು ಏನು ಮಾಡಿ, ಸೆಂಟ್ರ್ ಲಾಕ್ ಮಾಡ್ಕೊಂಬಿಡಿ, ಓಕೆನಾ. ಸೆಂಟ್ರ್ ಲಾಕ್ ಅಂತೀನಿ. ಫಸ್ಟ್ ಬಾಲ ತೊಗೊಂಡು ಎಲ್ಲ ಹಿಂಗೆ ಕುಚ್ಚು ಮಾಡಿಕೊಂಡು ಲಾಕ್ ಮಾಡಿಬಿಟ್ಬಿಡಿ. ಯಾಕಂತಂದರೆ ಅವಾಗ ಅಕ್ಕಿಗಳು ಜಾಸ್ತಿ ಮೇಲೇನೋ ರೈಸ್ ಆಗೋಲ್ಲ. ಟೆಂಪರ್ಗಳು ಜಾಸ್ತಿ ಇರುತ್ತೆ ಅಕ್ಕಿಗಳು, ಒಂದೊಂದು ಅಕ್ಕಿಗಳಿಗೆ. ಅವೆಲ್ಲ ಏನಾಗುತ್ತೆ, ಬಿಟ್ಟಿದ ತಕ್ಷಣ ರೈಸ್ ಆಗಿಬಿಡ್ತವೆ, ಓಕೆನಾ. ಆ ಥರ ಆಗಬಾರ್ದು ಅಂದರೆ ಏನು ಮಾಡಿ, ಸೆಂಟ್ರಲ್ಲಿ ಲಾಕ್ ಮಾಡಿಕೊಂಡು ಅದಾದಮೇಲೆ ಬಿಡಿ. ಸೊ ಇನ್ನು ಡೈಲಿ ವೀಡಿಯೋಸ್ ಹಂಗೆ ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ, ಓಕೆನಾ. ಯಾವ ಥರ ಬಾಲ ಕಟ್ಕೊಬೇಕು, ಯಾವ ಬಾಲ ಕಟ್ಟಿದ್ರೆ ಯಾವ್ದು ಯೂಸ್ ನಿಮಗೆ, ಸೊ ಅದೆಲ್ಲ ಹೇಳ್ತೀನಿ. ಇವಾಗ ನಾನು ಬಾಲ ಕಟ್ಟಿದ್ದಂದರೆ ಇದೊಂದು ಕಟ್ಟಿದ್ದೀನಿ, ಇನ್ನೊಂದು ಕಟ್ಟಿದ್ದೀನಿ. ಸೊ ಅದು ರೆಕ್ಕೆ ಫುಲ್ಲು ಹೇಳಿದ್ನಲ್ವ ಬೆಳಗ್ಗೆ ಬಿದ್ದೋಯ್ತು ನೋಡಿ ಆ ಅಕ್ಕಿನ. ಸೊ ಅದನ್ನ ಬಿಡಬೇಕು, ಇವಾಗ ಛತ್ರಿ ಮೇಲೆ ಬಿಟ್ಟು ಓಡ್ಸೋಕ್ಕೆ ಟ್ರೈ ಮಾಡಬೇಕು.
ಮಾಡ್ತಾಯಿದ್ದು ನೋಡ್ರಿ ಇಲ್ಲಿ. ಈ ಥರ ವೆದರ್ ಇದ್ದಾಗ ಬಿಟ್ಕೊಂಡ್ಬಿಡ್ಬೇಕಾಯ್ತು, ಆರಾಮಾಗಿ ಅಕ್ಕಿಗಳು ಓಡ್ಕೊತವೆ. ಬಿಸಿಲಲ್ಲಿ ಕುತ್ಕೊಳ್ಳೋ ಅಕ್ಕಿಗಳು ಆಡೋಲ್ಲ ಜಾಸ್ತಿ. ಈ ಥರ ವೆದರ್ ಇದ್ದಾಗ ಆರಾಮಾಗಿ ಬಿಟ್ಕೊಬೇಕು. ಇದು ದೊಡ್ಡ ಗಂಡೆ, ಇದು ದೊಡ್ಡ ಗಂಡೆ ಬಿಡ್ತಾ ಇರೋದು ನೋಡಿ. ಎಷ್ಟು ಏನು ಅಂತಂದರೆ ಮನೆ ಸುತ್ತನೇ ಸುತ್ತಕೊಂಡು ಜೋಕ್ ಸೆಟ್ ಮಾಡ್ಕೊಳ್ಳುತ್ತೆ ಅಕ್ಕಿ. ಎಲ್ಲಿಂದ ಸ್ಲೋ ಮಾಡ್ಕೊಬೇಕು, ಎಲ್ಲ ಕಾಲು ಬಿಡಬೇಕು, ಎಲ್ಲಿ ಬಾಜಿ ಮಾಡಬೇಕು, ಎಲ್ಲ ಅಕ್ಕಿ ನೋಡ್ಕೊಳುತ್ತವ ಕರೆಕ್ಟಾಗಿ. ಅಂದರೆ ಅದಕ್ಕೊಂದು ಫಿನಿಶಿಂಗು ಅಂತಾರಲ್ಲ, ಕರೆಕ್ಟಾಗಿ ಫಿನಿಶಿಂಗೇ ಸೆಟ್ ಮಾಡ್ಕೊತಾ ಇರುತ್ತೆ ಅಕ್ಕಿ ಕೆಳಗಡೆ ಬಂದಾಗ. ಅದೇ ಮೇಲ್ಗಡೆ ಇದ್ದಾಗ ನಿಮ್ಗೆ ಅದ್ರ ಪಾಡ್ಗೆ ಅದು ಆಡ್ಕೊಂಡಿರುತ್ತೆ, ಬಟ್ ಕೆಳಗಡೆ ಬಂದಾಗ ಅಕ್ಕಿಗಳು ಫಿನಿಶಿಂಗ್ ಸೆಟ್ ಮಾಡ್ಕೊತಾ ಇರ್ತಾವೆ ನೋಡ್ರಿ. ಇಲ್ಲಿ ಮನೆ ಸುತ್ತಾನೆ ಒಂದು 50 ರೌಂಡ್ ಆಗ್ತವ್ರು ಅವಾಗಿಂದ. ನಡಿ ಕೆಳಗಡೆ ಹೇಮಂತ, ಪಟ್ಟನ್ ತೋಡು ಕೆಳಗಡೆ ಓಡು. ಜಾಸ್ತಿ ಜನ ನಿಂತ್ಕೊಂಡ್ರೆ ಅಕ್ಕಿಗಳು ಗಾಬರಿ ಬೀಳ್ತಾವೆ ನೋಡ್ರಿ. ಈಸಿ ಫಿನಿಶ್, ಓಕೆನಾ? ಈ ಥರ ಓಡಿಸಿ ವಾಪಸ್ ಕೂರಿಸ್ಕೊಳ್ಳಿ. ಇನ್ನೊಂದು ಮೇಯ್ನ್ ಏನು ಅಂತಂದರೆ ಗಾಬರಿ ಬೀಳಿಸ್ಬೇಡ್ರಿ ಅಕ್ಕಿನ. ಜಾಸ್ತಿ ಜನ ನಿಂತ್ಕೊಂಡಾಗಲಿ ಗಾಬರಿ ಬೀಳ್ಸೋಕೆ ಹೋಗ್ಬೇಡ್ರಿ. ನಾವು ಯಾವಾಗ ಗಾಬರಿ ಬೀಳಿಸ್ತೀವಿ ಅಕ್ಕಿಗಳು ಆವಾಗ ನಮ್ಮ ಮಾತು ಕೇಳಲ್ಲ, ಎಲ್ಲಂದ್ರಲ್ಲಿ ಹೋಗಿ ಕೂತ್ಕೊತವೆ. ಸೊ ಅದೆಲ್ಲ ಮೇಯ್ನ್ ಆಗುತ್ತೆ. ಹುಷಾರಾಗಿ ಒಬ್ಬೊಬ್ಬರೇ ಇದ್ದಾಗ ಓಡಿಸ್ಕೊಂಡು ಕ್ಲೀನಾಗಿ ಛತ್ರಿ ಮೇಲೆ ಅಕ್ಕಿ ಬಿಟ್ಕೊಂಡು ಚಮಕಾಯಿಸ್ಕೊಂಡು ಒಂದು 2-3 ಸಲ ಕುಂತ್ಕೊಳ್ರಿ. ಆಮೇಲೆ ಅಕ್ಕಿಗೆ ಅದಕ್ಕಾದ ಬುದ್ಧಿ ಬರುತ್ತೆ, ನಾವು ಛತ್ರಿ ಮೇಲೆ ಕೂತ್ಕೊಬೇಕು ಅಂದ್ಬಿಟ್ಟು. ಒಂದು ಸ್ವಲ್ಪ ದಿವಸ ಕೂತ್ಕೊಳ್ಳೋವರೆಗೂ ನೀವೇ ಚಮಕಾಯಿಸ್ಕೊಂಡು ಹೆಂಗಾನ ಮಾಡಿ ಕುಂತ್ಕೊಳ್ಳಿ. ನಾವು ಇನ್ನೊಂದು ಅಕ್ಕಿ ಐತೆ ತೊಗೊಂಬಂದು ಛತ್ರಿ ಮೇಲೆ ಬಿಡೋಣ, ಅದನ್ನ ಬಿಟ್ಬಿಟ್ಟು ಅದನ್ನ ಓಡ್ಸೋಕೆ ಟ್ರೈ ಮಾಡೋಣ. ಬಾಲ ಕಟ್ಟಿದ್ದೀನಿ, ಯಾಕಂತಂದರೆ ಹೆವಿ ಬಾಜಿ ಐತೆ ಅಕ್ಕಿಗೆ. ಹೋದ ವರ್ಷ 8 ಹೆಚ್ಚಿ ಎತ್ತಿಕ್ಕಿದ ಅಕ್ಕಿ, ಈ ವರ್ಷ ಬಿಡ್ತಾ ಇದ್ದೀವಿ. ಸೊ ಅದು ಫುಲ್ ಬಾಜಿ ಜಾಸ್ತಿ ಮಾಡ್ಕೊಂಡೈತೆ. ಬನ್ನಿ ನೋಡೋಣ ಏನು ಮಾಡುತ್ತೆ ಇವಾಗ. ಈವ್ನಿಂಗ್ ಆಯಿತು. ಈವ್ನಿಂಗ್ ಟೈಮಲ್ಲಿ ಆಲ್ಮೋಸ್ಟ್ ಅಕ್ಕಿಗಳು ಎಲ್ಲ ಬಿಡೋದು. ನೋಡಿ ಇದು ಹತ್ತತ್ರ 1.5-2 ಅವರ್ 2 ಅವರ್ ಗಂಟೆ ಆಡ್ತೈತೆ. ಆದರೆ ಬಾಜಿ ಮಾಡ್ತಾಯಿಲ್ಲ ಗುರು. ಅದೇ ಡೈಲಿ ಬಿಡ್ತಾಯಿದ್ದೀವಿ, ಬಟ್ ಬಾಜಿ ಮಾಡ್ತಾಯಿಲ್ಲ. ಅದೇ ಒಂದೇ ಒಂದು ಪ್ರಾಬ್ಲಮ್ ಅಕ್ಕಿದು. ಸಖತ್ತಾಗಿ ಆಡ್ತೈತೆ ಮಾತ್ರ, ಎಷ್ಟು ನೀಟಾಗಿ ಆಡ್ತೈತೆ, ಕ್ಲೀನಾಗಿ ಬಂದು ಫಿನಿಶ್ ಎಲ್ಲ ಮಾಡ್ತೈತೆ, ಬಟ್ ಬಾಜಿ ಮಾಡ್ತಾಯಿಲ್ಲ. ಅದೇ ಬೇಜಾರಿ ಅಕ್ಕಿದು. ಸೊ ನೋಡಬೇಕು, ಏನಾನ ಮಾಡಿ ಬಾಜಿ ಜಾಸ್ತಿ ಮಾಡಿಸ್ಬೇಕಿದ್ದಕ್ಕೆ. ಬಾಜಿ ಬರೋ ಥರ ಮಾಡಬೇಕು. ಬಂದರೆ ಮಾತ್ರ ಮಸ್ತ್ ಅನ್ಕೊಳ್ಳಿ. ಅಕ್ಕಿ ಹತ್ತತ್ರ 2 ಅವರ್ 3 ಅವರಲ್ಲಿ ಆಡ್ತೈತೆ. ಇವತ್ತು ಬೆಳಗ್ಗೆ ಬಿಟ್ಟಾಗ 2 ಅವರ್ ಆಡ್ತು, ಆಮೇಲೆ ವಾಪಸ್ ಮಧ್ಯಾಹ್ನ ಕೂತ್ಕೊಂತು. ಮಧ್ಯಾಹ್ನ ಬಿಟ್ಟಾಗ ವಾಪಸ್ ಎದ್ದು 2 ಅವರ್ ಆಡಿ ವಾಪಸ್ ಕೂತ್ಕೊಂತು. ಮತ್ತು ಇವಾಗ ಅಕ್ಕಿ ಬಂದು 2:30ಗೆ ಬುರಿಸಿದ್ದು. ಇವಾಗ ಟೈಮ್ ಬಂದ್ಬಿಟ್ಟು 5 ಗಂಟೆ ಇನ್ನೂ ಆಡ್ತಾಯಿತ್ತೆ, ಇನ್ನೂ ಫಿನಿಶ್ ಮಾಡಿಲ್ಲ, ಕೂತ್ಕೊಂಡಿಲ್ಲ, ಆಡ್ತಾ ಆಯ್ತು ಅದ್ರ ಪಾಡ್ಗದು. ಮಸ್ತ್ ಅಕ್ಕಿ, ಬಟ್ ಹೇಳಿದ್ನಲ್ವಾ ಬಾಜಿ ಇಲ್ಲ. ಅದೇ ನಮ್ಮ ಪಾರಿವಾಳ ಟೂರ್ನಮೆಂಟ್ ರೂಲ್ಸಲ್ಲಿ ಬಾಜಿ ಮಾಡಲೇ ಇಲ್ಲ ಅಕ್ಕಿ ಅಂತ ಅಂದರೆ ಡಿಸ್ಕ್ವಾಲಿಫೈ. ಓಕೆನಾ? ಇತ್ತು ತುಂಬ ಜನ ಗೊತ್ತಿಲ್ಲ ಅನ್ಕೊತೀನಿ, ಆಲ್ಮೋಸ್ಟ್ ಗೊತ್ತಿರ್ಬೋದು ಎಲ್ಲರಿಗೂ. ಬಟ್ ಟೂರ್ನಮೆಂಟ್ ರೂಲ್ಸ್ ಪ್ರಕಾರ ಅಕ್ಕಿ ಒಂದಾನ ಬಾಜಿ ಮಾಡಲೇಬೇಕು. ಸೊ ಬಾಜಿ ಮಾಡಿಲ್ಲ ಅಂದರೆ ಅದು ಎಷ್ಟು ಅವರಾನ ಆಡಲಿ ಅಕ್ಕಿ, ಬೆಳಗ್ಗೆಯಿಂದ ಸಂಜೆ ಗಂಟೆ ಆಡಿದ್ರು ಅಕ್ಕಿಗೆ ಮಾನ್ಯತೆ ಇಲ್ಲ, ಅಂದರೆ ಕ್ವಾಲಿಫೈ ಆಗೋಲ್ಲ ಅಕ್ಕಿ. ಓಕೆನಾ? ಸೊ ಬನ್ನಿ ಮೇಲುಗಡೆ ಹೋಗೋಣ. ಅಕ್ಕಿ ಇಲ್ಲೊಂದು ಅಕ್ಕಿ ಇಳ್ದೈತೆ ನೋಡ್ರಿ. ಇಲ್ಲಿ ಇದೆಲ್ಲ ಏನಕ್ಕೆ ಅಲ್ಲಿ ಇಳಿಯೋದು ಅಂತಂದರೆ ಅಲ್ಲಿಂದ ಇಳಿದ್ಬಿಟ್ಟು ಅಲ್ಲಿಂದ ಇಳಿದ್ಬಿಟ್ಟು ಸೀದಾ ದಾವಡಿಗೆ ಹೋಗ್ಬಿಡೋಕ್ಕೆ. ಇವಾಗ ಒಂದು ದೊಡ್ಡ ಅಕ್ಕಿನ ಬೇಡ ಅಂದರೂ ಬಿಟ್ಟ ಅವ್ನು ಹುಡುಗ, ಹೋಯ್ತು ಅದು ಹಾರ್ಕೊಂಡು ಅಲ್ಲಿ ಹಿಡಿಯೋಕೆ ಹೋಗೋರೆ. ಸೊ ಇದೆಲ್ಲ ದಾರ ಕಟ್ ಹಾಕಿರೋ ಪಟ್ಟಾಗ್ಲು ಎಲ್ಲ ಮೇಲೆ ಇದಾವೆ ನೋಡಿ. ಎಲ್ಲ ಬೆಳಗ್ಗೆಯಿಂದ ಇದ್ದಾವೆ. ಬೆಳಗ್ಗೆಯಿಂದ ಒಣಗಿಸಿದ್ರೆ ಬೇಗ ಕಳ್ಳಾಗ್ಬಿಡ್ತಾವೆ ಗುರು. ಪಟ್ಟಾಗ್ಲೆಲ್ಲ ಏನಂತಂದರೆ ಪಟ್ಟಾಗ್ಲೆಲ್ಲ ಬೇರೆ ಎಲ್ಲೂ ಪಳಗಿರಲ್ಲಲ್ವಾ, ಆಗಿರೋದೇ ಇಲ್ಲಿ ಒಂದೇ ಸಲ ಪಳಗೋದು. ಪಟ್ಟಂತ ಬೇಗ ಕಳ್ಳ ಆಗುತ್ತೆ. ಪಟ್ಟಗಳಿಗೇನು ಮೋಸ ಇಲ್ಲ, ಆರಾಮಾಗಿ ಕಳ್ಳ ಆಗ್ತವೆ. 3 ಪಟ್ಟ ಒಂದೇ ಸಲ ಕಳ್ಳ ಮಾಡ್ತಿದ್ದೀನಿ, 3 ಪಟ್ಟ ಒಂದೇ ಸಲ ಬಿಡ್ತೀನಿ. ಬಟ್ ಈ ಕಡೆ ಫ್ರಂಟಲ್ಲಿ ಐತಲ್ಲ ತಿರಾವಲ್ಲು, ಅದನ್ನ ಬಂದ್ಬಿಟ್ಟು ಫಸ್ಟ್ ಬೇಗ ಬಿಡ್ತೀನಿ. ಯಾಕಂತಂದರೆ ಅದು ಮುಂಚೆಯಿಂದನೇ ಕಳ್ಳ ಆಗ್ತಾ ಇರೋದು. ಆಲ್ರೆಡಿ 4-5 ದಿವಸದಿಂದ ಕಳ್ಳ ಹಾಕಿದ್ದೀವಿ. ಇದು ಇವತ್ತಿನ 2nd ಡೇ. ಇವಾಗ ಒಂದು ದೊಡ್ಡ ಅಕ್ಕಿ ಹೋಗ್ಬಿಟ್ಟು ಈ ಮರದ ಮೇಲೆ ಕುತ್ಕೊಂತು. ಬೇಡ ಅಂದೆ ಹೋಗೋದು, ಬರಲಿ ಬೇಡ ಹೋಗೋದು ಅಂತಂದೆ. ಬಟ್ ಮರದ ಮೇಲೆ ಎಕ್ತೀನಿ ಅಂದ್ಬಿಟ್ಟು ಹೋದಪ್ಪ. ಎಕ್ತವನು ಏನು ಮಾಡ್ತಾನೋ ಗೊತ್ತಿಲ್ಲ. ಮರದ ಮೇಲೆ ಕಾಣಿಸ್ತಾ ಇಲ್ಲ, ಗೊತ್ತಿಲ್ಲ, ಎಕ್ತಾನೆ ಇಲ್ಲ. ಏನೋ ಒಂದು ಮಾಡಿ ಒಟ್ಟಿನಲ್ಲಿ ಅಕ್ಕಿ ಅಂತ ಹಿಡ್ಕೊಂಬರ್ತಾನೆ. ಹಂಗೆ ಬರೋಲ್ಲ, ಕಲಿತಾ ಇಲ್ಲ ಅವನು. ಒಂದು ಮಾಡಲಿ.
ಸೊ ಇಷ್ಟೇ ಗೈಸ್, ನೀವು ಹಕ್ಕಿಗಳನ್ನ ಕಳ್ಳ ಮಾಡಬೇಕಂದ್ರೆ ಸೊ ಇದೊಂದು ಈಸಿ ಮೆಥಡ್ ಅಂದ್ಕೊಳ್ಳಿ. ನೀವು ಕೆಳಗಡೆ ಕಾಲಲ್ಲೆಲ್ಲ ಕಾಲು ಕಟ್ಟಾಕ್ಬಿಟ್ಟು ಛತ್ರಿ ಕಟ್ಟಾಕಿ ಮಾಡಿದ್ರೆ ಸೊ ಈಸಿನೇ. ಬಟ್ ಕಟ್ಟಬೇಕಾದ್ರೂ ಅಷ್ಟೇ, ಹಕ್ಕಿಗಳನ್ನ ಛತ್ರಿ ಮೇಲೆ ಹಾಕ್ಬೇಕಾದ್ರೂ ಅಷ್ಟೇ ಚೆನ್ನಾಗಿರೋ ದಾರ ನೋಡಿರಿ, ಸ್ವಲ್ಪ ಸಾಫ್ಟಾಗಿರೋ ದಾರ ನೋಡ್ಬಿಟ್ಟು ಅದರಲ್ಲಿ ಕಟ್ಟಾಕ್ಬಿಟ್ಟು ಬಿಟ್ರಿ. ಮತ್ತು ಕಟ್ಟಾಕಿದ್ಮೇಲೆ ಅಷ್ಟೇ ಜಾಸ್ತಿ ಗಾಬರಿ ಬೀಳ್ಸೋಕೆ ಹೋಗ್ಬೇಡಿ, ಹಕ್ಕಿಗಳು ಎದೊಳ್ತವೆ, ಆವಾಗ ಸ್ವಲ್ಪ ರಿಸ್ಕ್ ಆಗುತ್ತೆ ನಿಮಗೇನೆ. ಹಕ್ಕಿಗಳು ಕಾಲ್ಗಿಲ್ಲ ನೆಟ್ ಮಾಡಿಕೊಂಡ್ರೆ ಮತ್ತು ರಿಸ್ಕ್ ಆಗುತ್ತೆ ಅದೆಲ್ಲ. ಸೊ ಅದರಿಂದ ಆರಾಮಾಗಿ ಮಾಡಿ ಓಕೆನಾ. ಕಳ್ಳ ಆಗಿರಲಿ ಹಕ್ಕಿಗಳನ್ನ ಇಡೋದಾಗಿರಲಿ ಆರಾಮಾಗಿ ಮಾಡಿ ಓಕೆನಾ. ಸೊ ಇವಾಗ ಟೈಮ್ ಆಯ್ತು ಆಲ್ರೆಡಿ, ಇನ್ನೊಂದು ಹಾಫ್ ಆನ್ ಅವರು ಹಕ್ಕಿಗಳನ್ನೆಲ್ಲ ಇಳಿಸ್ಬಿಡ್ತೀನಿ. ಯಾಕಂದರೆ ಬೆಳಗ್ಗೆಯಿಂದ ಕಳ್ಳ ಮಾಡೋಕೆ ಹಾಕಿರೋದು, ಯಾಕಂದರೆ ವೆದರ್ ತುಂಬ ಚೆನ್ನಾಗಿತ್ತು ಇವತ್ತು, ಅದರಿಂದ ಬೆಳಗ್ಗೆಯಿಂದ ಹಾಕಿದ್ದೀನಿ. ಸೊ ಬೆಳಗ್ಗೆಯಿಂದ ಹಾಕಿದ್ದೀರಲ್ಲ ಒಬ್ಬರು ಹಕ್ಕಿಗೆ ಮೇವು ಊಟ ಏನಿಲ್ವ ಅಂದರೆ ಮೇವೇನು ಕೊಡೋಲ್ಲ, ಆದರೆ ಒಂದು 3 ಅವರ್ಗೆ 2 ಅವರ್ಗೆ ಒಂದ್ಸಲಿ ನೀರು ತೋರಿಸ್ತಾ ಇರ್ತೀವಿ. ಬೆಳಗ್ಗೆನೂ ಆಲ್ರೆಡಿ 3 ಸಲ ನೀರು ತೋರಿಸಾಯ್ತು. ಇವಾಗ ಒಂದ್ಸಲಿ ಎತ್ಕೊಂಡೋಗಿ ಒಳಗಡೆ ನೀರು ತೋರಿಸ್ಬಿಟ್ಟು ಮೇವು ಹಾಕ್ಬಿಟ್ರೆ ಇವತ್ತಿನ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಓಕೆನಾ. ಸೊ ಇದೇ ರೀತಿ ಮೇಂಟೆನೆನ್ಸ್ ಈ ರೊಟೇಷನ್ ಏನಿದೆ ಅದು ಡೈಲಿ ನಡೆಯುತ್ತೆ ಓಕೆನಾ. ಸೊ ಡೈಲಿ ಅಪ್ಡೇಟ್ಸು ಇನ್ಮೇಲಿಂದ ರೆಗ್ಯುಲರ್ ಆಗಿರುತ್ತೆ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ನಿಮಗೆ. ಸೊ ಯಾವ್ದಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ವೀಡಿಯೋ ಮಾಡೋಣ. ಬಿಗಿನರ್ಸ್ ವೀಡಿಯೋ ಮಾಡಿ ಅಂತಿದ್ರೆ ಅದ್ರ ಬಗ್ಗೆ ತುಂಬಾ ವೀಡಿಯೋ ಮಾಡಿದ್ದೀನಿ. ಇನ್ನೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ವೀಡಿಯೋ ಮಾಡೋಣ ಓಕೆನಾ. ಚಾನಲ್ಗೆ ನಾನು ಫಸ್ಟ್ ಟೈಮ್ ಬಂದಿದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. 55ಗೆ ತುಂಬಾ ಹತ್ರ ಇದ್ದೀವಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ 55ಕ್ಕೆ ಹಂಗೆ 60ಕ್ಕೆ ಮುಂದೆ ಹೋಗೋಣ. ಸದ್ಯಕ್ಕೆ 55ಕ್ಕೆ ಆಗಲಿ, ಇನ್ನೊಂದು 500 ಸಬ್ಸ್ಕ್ರೈಬರ್ಸ್ ಬೇಕು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಸಿಗ್ತೀನಿ ಗೈಸ್. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ, ಅಲ್ಲಿವರೆಗೂ ಗೊತ್ತಲ್ವ ಕನ್ನಡ ಬೆಳೆಸಿ ಕನ್ನಡಿಗರನ್ನ ಉಳಿಸಿ ಅಂತ ಕೇಳ್ಕೊತ. ಟೇಕ್ ಕೇರ್ ಗೈಸ್, ಬಾಯ್.